ಇರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೇಮ್ ಇಂಡಿಯಾ ಥರನೇ ಫೀಲ್ ಆಗುತ್ತೆ ನಿಮಗೆ. ಯಾವ ಪ್ಲೇಸು ಏನು ಅಂತ ನಾನು ಹೋಗ್ತಾ ಹೇಳ್ತೀನಿ, ಬನ್ನಿ ಕರ್ಕೊಂಡು ಹೋಗ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ನಾವು US ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಎಷ್ಟು ಕಷ್ಟ ಇರುತ್ತಲ್ವ. ಇಂಡಿಯಾಲಾದರೆ ಒಂದು ಗಂಗೆ ಅಂಗಡಿಗೆ ಹೋಗಿ ಎಲ್ಲ ಐಟಮ್ಸ್ ಅಲ್ಲೇ ಸಿಗುತ್ತೆ, ಒಟ್ಟಿಗೆ ತೊಗೊಂಬಂದ್ಬಿಡ್ಬೋದು. ಬಟ್ ಇಲ್ಲಿ ಅಪ್ಪ ಎಷ್ಟು ತಲೆನೋವು ಅಂದರೆ ಏನೂ ಸಿಗಲ್ಲ. ಸೊ ಹಬ್ಬ ಮಾಡೋದು ಎಷ್ಟು ಕಷ್ಟ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬೋದು. ಬಟ್ ಫಾರ್ಚುನೇಟ್ಲಿ ನನಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಒಂದು ಇನ್ಫಾರ್ಮೇಷನ್ ಬಂತು. ಅದಕ್ಕೆ ಮುಂಚೆ ಅಂದರೆ 1 hour ಮುಂಚೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದೆ, ತುಂಬ ವರ್ಷನೇ ಆಯಿತು, ಆಲ್ಮೋಸ್ಟ್ 2 ವರ್ಷ ಆಯಿತು ಮಲ್ಲಿಗೆ ಹೂವು ಇಟ್ಕೊಂಡು, ಹಬ್ಬನೆಲ್ಲ ಮಿಸ್ ಮಾಡ್ಕೋತಾ ಇದೀವಲ್ಲ ಅಂತ ಹೇಳಿದ್ದೆ ಅಷ್ಟೇ. ನೆಕ್ಸ್ಟ್ ಮಿನಿಟ್ ನಾನು ಇನ್ಸ್ಟಾಗ್ರಾಮ್ ಫೀಡಲ್ಲಿ ವಿವೇಕ್ ಫ್ಲವರ್ಸ್ ಅಂತ ಒಂದು ಶಾಪ್ ಇದೆ. ಸೊ ಅಲ್ಲಿ ನಿಮಗೆ ಮಲ್ಲಿಗೆ ಹೂವು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜಾ ಸಾಮಗ್ರಿಗಳು ಏನೇನಿದೆಯೋ ಅದೆಲ್ಲ ಸಿಗುತ್ತೆ ಅಂತ ನನಗೆ ಬಂತು. ಸೊ ಎಷ್ಟು ಖುಷಿ ಆಯಿತು ಅಂದರೆ ನೋಡಿದ ತಕ್ಷಣ ನಾನು ಇಮಿಡಿಯೇಟಾಗಿ ಅವ್ರ ವೆಬ್ಸೈಟ್ ಎಲ್ಲ ವಿಸಿಟ್ ಮಾಡಿ ಏನೆಲ್ಲ ಸಿಗುತ್ತೆ ಅಂತೆಲ್ಲ ನಾನು ಚೆಕ್ಔಟ್ ಮಾಡಿದೆ. A to Z ಎಲ್ಲ ಸಿಗುತ್ತೆ, ದೇವ್ರ ಮನೆಗೆ ಏನೇನು ಬೇಕೋ. ಸೊ ಯಾಕೆ ಬಿಡೋದು, ಹೋಗಿ ತೊಗೊಂಬಂದು ಹಬ್ಬ ಮಾಡೋಣ ಅಂತ ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದರೆ ಯೂಶಲಿ ಮಿನಿ ಇಂಡಿಯಾ ಥರ ಫೀಲ್ ಆಗುತ್ತೆ ಅಂತ ನಾನು ರಿವ್ಯೂಸಲ್ಲೆಲ್ಲ ನೋಡಿದೆ. ನೋಡೋಣ ಹೇಗಿರುತ್ತೆ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಿಮಗೂ ಯಾರಿಗಾದ್ರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ಬೇಕಾದ್ರೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ತಿಳ್ಕೊತೀನಿ. ಇದೊಳ್ಳೆ ಮ್ಯಾಚ್ ಬಾಕ್ಸ್ ಥರ ಎಷ್ಟಿದೆ, ಒಳಗಡೆ ಸಿಗುತ್ತಾ ಎಲ್ಲ ಅನ್ನೋದೇ ಡೌಟು. ಹೋಗಿ ನೋಡೋಣ ಬನ್ನಿ ಏನೆಲ್ಲ ಸಿಗ್ಬೋದು ಅಂತ. ಇನ್ನೇನು ಗಣೇಶ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಮೋಸ್ಟ್ಲಿ ಅದಕ್ಕೆ ಎಲ್ಲ ಗಣೇಶ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಸೊ ಚಿಕ್ಕ ಚಿಕ್ಕದಾಗಿ ಮೂರ್ತಿಗಳನ್ನ ಇಟ್ಟಿದ್ದಾರೆ, ಅದನ್ನೇ ನೋಡ್ತಾ ಇದ್ದೀವಿ. ಇದೆಲ್ಲ ಈ ಸಿಲ್ವರ್ ಮತ್ತು ಗೋಲ್ಡ್ ಕೋಟೆಡಲ್ಲಿ ಪ್ಲೇಟ್ಸು ಅಂದರೆ ಟ್ರೇಗಳ ಥರ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಥವಾ ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ದಿವಾಳಿಗೆಲ್ಲ ಡೆಕೋರೇಟ್ ಮಾಡೋಕ್ಕೆ ಮನೇಲಿ ಸೂಪರ್ ಆಗಿರುತ್ತಲ್ವ. ರಿಟರ್ನ್ ಗಿಫ್ಟ್ಸ್ ಚಿಕ್ಕ ಚಿಕ್ಕ ಮನೆಗಳ ಥರ. ಇಂಡಿಯಾದಲ್ಲಿ ಸಿಂಕ್ ಒಂದು ಫೇಮಸ್ ಅಲ್ಲ, ಇಲ್ಲಿ ಅದು ಸಿಗುತ್ತೆ ನೋಡಿ. ಆ್ಯಂಡ್ ಇದನ್ನು ಏನಂತಾರೆ, ನಾವು ಇಸ್ತ್ರೆಲೆ ಅಂತೀವಿ, ಬಟ್ ನಿಮ್ಮ ಕಡೆ ಎಲ್ಲ ಏನಂತಾರೆ ನನಗೆ ಗೊತ್ತಿಲ್ಲ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿ ಅದು ಕೂಡ ಇದೆ. ಸೊ ನೋಡಿ ಇದೆಲ್ಲ ಬ್ಯಾಂಗಲ್ಸ್, ಗಾಜಿಂದ ಬಳೆಗಳು ಕೂಡ ಸಿಗುತ್ತೆ ಡಿಫ್ರೆಂಟ್ ಕಲರ್ಸಲ್ಲಿ. ಸೊ ನನಗೆ ರೆಡ್ಡು ಮತ್ತು ಗ್ರೀನ್ ಬೇಕಾಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಸೈಜಲ್ಲೂ ಇತ್ತು, ಹಂಗಾಗಿ ನಾನು ಒಂದು 3 ಡಜನ್ ತೊಗೊಂಡೆ ಬಳೆಗಳು. ಲಕ್ಷ್ಮೀದು ರೆಡಿಮೇಡ್ ಬಾಡಿ ಕೂಡ ಸಿಗುತ್ತೆ ನೋಡಿ, ನಾನು ಇಂಡಿಯಾಲಿದ್ದಾಗ ನೋಡಿದ್ದು. ಸೊ ಒಂಥರ ಖುಷಿ ಆಗ್ತಾಯಿದೆ. ಸೊ ಡಿಫ್ರೆಂಟ್ ಸೈಜಸ್ಸಲ್ಲೂ ಅವೈಲೇಬಲ್ ಇದೆ, ಆರಾಮಾಗಿ ತೊಗೋಬೋದು. ದೀಪಸ್ತಂಭಗಳು ನೋಡಿ ಎಲ್ಲ ಸೈಜಲ್ಲೂ ಅವೈಲೇಬಲ್ ಇದೆ. ಸೊ ನಮ್ಗೆ ಇಂಡಿಯಾದಲ್ಲಿ ಸಿಗೋ ಥರ ಚಿಕ್ಕ ಚಿಕ್ಕದಾಗಿ ದೊಡ್ಡದು ಎಲ್ಲ ಅವೈಲೇಬಲ್ ಇದೆ. ಸೊ ಆರಾಮಾಗಿ ತೊಗೋಬೋದು. ಇಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿ ಬ್ಲೌಸ್ ಪೀಸಸ್ ಕೂಡ ಅವೈಲೇಬಲ್ ಇದೆ, ಅಂದರೆ ವಿತ್ ಬಾರ್ಡರ್ ಆಗಿರ್ಬೋದು ಅಥವಾ ವಿತೌಟ್ ಬಾರ್ಡರು, ಪ್ಲೈನ್ದು ಎಲ್ಲ ಥರ ಡಿಫ್ರೆಂಟ್ ಬ್ಲೌಸ್ ಪೀಸಸ್ ಕೂಡ ಇಟ್ಟಿದ್ದಾರೆ. ನೈಸ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದೆಲ್ಲ ಸಿಗುತ್ತೆ ಅಂತ. ಇಲ್ಲಿ ಶ್ರೀಮಂತಕ್ಕೆ ಬೇಕಾಗಿರೋದು ಅಥವಾ ಮದುವೆಗೆ ಬೇಕಾಗಿರೋದು, ಹಬ್ಬಕ್ಕೆ ಬೇಕಾಗಿರೋಂಥ ಐಟಮ್ಸು A to Z ನಿಮ್ಗೆ ಲಿಟ್ರಲಿ ಎಲ್ಲ ಸಿಗುತ್ತೆ. ಆ್ಯಂಡ್ ಕಸ್ಟಮೈಸ್ಡ್ ಮೊಗ್ಗಿನ ಜಡೆ ಅಂತಾರಲ್ಲ ಅದು ಕೂಡ ಸಿಗುತ್ತೆ. ಸೊ ನಾವು ಅವ್ರಿಗೆ ಬಿಫೋರ್ ಕ್ಲಿಯರಾಗಿ ಇನ್ಫಾರ್ಮ್ ಮಾಡಿದ್ರೆ ಅವ್ರು ನಮ್ಗೆ ರೆಡಿ ಮಾಡಿಟ್ಟಿರ್ತಾರೆ. ಆ್ಯಂಡ್ ಅವರು ಆನ್ಲೈನ್ ಫೆಸಿಲಿಟಿ ಏನಿದೆ ಅದು ಕೂಡ ಮಾಡ್ತಾರಂತೆ. ಸೂಪರ್ ಅಲ್ವಾ, ಬೇರೆ ದೇಶಕ್ಕೆ ಬಂದು ಈ ಥರ ನಮ್ಮ ಇಂಡಿಯನ್ ಐಟಮ್ಸ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಗುತ್ತೆ. ನೋಡಿ ಇದು ಉಯ್ಯಾಲೆ ಇದೆ ಅಲ್ವಾ, ಇದು ಶ್ರೀಮಂತಕ್ಕೆ ಯೂಸ್ ಮಾಡೋದು. ಆ್ಯಂಡ್ ಈ ಬೊಂಬೆಗಳೆಲ್ಲ ದಸರಾಗೆ ಇಡ್ತಾರಲ್ವ, ಸೊ ಆ ಬೊಂಬೆಗಳು ಆಲ್ಮೋಸ್ಟ್ ನಿಮಗೆ ಲಿಟ್ರಲಿ ಎಲ್ಲ ಸಿಗುತ್ತೆ. ಯಾರಾದರೂ ವಿಸಿಟ್ ಮಾಡಿದ್ರೆ ಒಂದ್ಸರಿ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ನಮ್ಗೆ ಇಷ್ಟ ಅಂತ ಗೊತ್ತೇ ಇರಲಿಲ್ಲ. Last, yeah, not from 1 year, last 2 years. Aware of this, yeah. Yesterday we went and we asked like, okay, so there will be flowers available.
అందుకే మార్నింగ్ నేను కాల్ చేసి బిఫోర్ లీవింగ్ బికాజ్ లైక్ వి ఆర్ కమింగ్ ఫ్రమ్ 48 మైల్స్ బిఫోర్ లీవింగ్ లెట్ మీ కన్ఫర్మ్ బిఫోర్ గోయింగ్ దేర్ అనేసి కాల్ చేశాను. $10. ಈ ಬ್ಯಾಗ್ಸ್ ಎಲ್ಲ ಗೃಹ ಪ್ರವೇಶಕ್ಕೆಲ್ಲ ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕೆ ಸೂಪರ್ ಆಗಿರುತ್ತೆ. ಈ ಬ್ಯಾಗ್ಸ್ ಎಲ್ಲ ಬಂದು $10 ಇದೆ. ಮಕ್ಕಳಿಗೆ ಧೋತಿ, ಬ್ಲೌಸ್ ಪೀಸಸ್ ನೋಡಿ ವಿತ್ ಬಾರ್ಡರ್. ಮೆನ್ ಧೋತಿ $40. ಗಣಪತಿ ಮಣ್ಣು, ಗೆಜ್ಜೆ ವಸ್ತ್ರ ಎಲ್ಲ ಮಾಡ್ಕೊಂಡೆ. ಗಮ್ಮಂತ ಇದೆ. ಸಕ್ಕದಾಗಿದೆ. ಫೈನಲಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಸಿಕ್ತು. ನನಗೆ ಒಂಥರ ಖುಷಿ ಆಯಿತು. ಆ್ಯಂಡ್ ನಾನು ಏನೇನು ತೊಗೊಂಡೆ ಅಂತ ನಿಮ್ಗೆ ತೋರಿಸ್ತೀನಿ. ಬಾಳೆ ದಿಂಡು ಅದೆಲ್ಲ ಸಿಗಲಿಲ್ಲ. ನಾವು ಇಂಡಿಯಾಲಿರೋ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ವಲ್ಲ, ಸೊ ಇದ್ದಿದ್ರಲ್ಲಿ ಎಲ್ಲ ತೊಗೊಂಬಂದಿದ್ದೀನಿ. ಕಳಶಕ್ಕೆ ಚೊಂಬು ಬೇಕಾಗಿತ್ತು, ಸೊ ಅದು ಚೊಂಬನ್ನು ತೊಗೊಂಡೆ. ಮತ್ತು ಬ್ಯಾಂಗಲ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ನಾನು ಗ್ರೀನ್ ಮತ್ತು ರೆಡ್ ಬ್ಯಾಂಗಲ್ಸು ಒಂದು 3 ಡಜನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಲಕ್ಷ್ಮಿಗೆ ಗೆಜ್ಜೆ ವಸ್ತ್ರ, ಅದು ಕೂಡ ಸಿಕ್ತು, ತೊಗೊಂಬಂದೆ. ತಾಂಬೂಲದಲ್ಲಿ ಅರ್ಶಿನ ಕುಂಕುಮ ಕೊಡೋಕೆ ಎಲ್ಲರಿಗೂ ಬೇಕಲ್ವ, ಹಾಗಾಗಿ ನಾನು ಈ ಥರ ಡಬ್ಬಿಗಳಲ್ಲಿ ಬಂದಿತ್ತು, ಸೊ ಅರ್ಶಿನ ಕುಂಕುಮ ತೊಗೊಂಡೆ. ಮತ್ತು ಮೇಯ್ನು ಪೂಜೆಯಲ್ಲಿ ಎಲೆ ಅಡಿಕೆ ಇರಬೇಕಲ್ವ, ಸೇಮ್ ನಮ್ಮ ಇಂಡಿಯಲ್ಲಿ ಕೊಟ್ಟಂಗೆ ನಾವು ಯಾವ್ದು ಬೇಕೋ ಅದು ಎಲೆನ ಚೆನ್ನಾಗಿರೋದು ನೋಡಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಎಲೆ ತೊಗೊಂಬಂದೆ. ಅದ್ರ ಜೊತೆ ಅಡಿಕೆನೂ ಅಷ್ಟೇ 1, 2 ಅಂತ ಲೆಕ್ಕ ಹಾಕಿ ಕೊಡ್ತಾರೆ. ಅಡಿಕೆ ಗ್ರಾಮ್ಸ್ ಲೆಕ್ಕದಲ್ಲೆಲ್ಲ ಕೊಡೋಲ್ಲ. ಮೇಯ್ನ್ ಥಿಂಗ್ ಬಂದು ಮಲ್ಲಿಗೆ ಹೂವು. ಇದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು, ಸಿಕ್ತಲ್ಲ ಅಂತ. ಬಟ್ ನಮಗೆ ಲೂಸ್ ಕೂಡ ಅವೈಲೇಬಲ್ ಇರುತ್ತೆ, ಬಟ್ ನಾವು ಹೋದಾಗಿರಲಿಲ್ಲ. ಸ್ಟ್ರಿಂಗ್ ಅಂದರೆ ಕಟ್ಟಿರೋದು ಸಿಕ್ತು ನಮಗೆ. ಎಷ್ಟು ಕಟ್ಟಿರೋದು $15 ಏನೋ ಇದೆ. 8 ಮೊಳ ಅಂದರೆ 8 ಅಡಿ ಹೂವು $15ಗೆ ಓಕೆ ಅನಿಸ್ತು. ಸ್ವಲ್ಪ ಹತ್ರನೇ ದಿಂಡಾಗಿ ಕಟ್ಟಿದ್ದಾರೆ. ಒಳ್ಳೆ ಈ ಸ್ವೀಟ್ಸ್ನ ಬಾಕ್ಸಲ್ಲಿ ಹಾಕಿ ಕೊಟ್ಟಂಗೆ ಕೊಟ್ಟಿದ್ದಾರೆ ಮಲ್ಲಿಗೆ ಹೂವು. ಬಟ್ ಫೈನಲಿ ಸಿಕ್ತಲ್ಲ ಅಂತ ಒಂದು ಖುಷಿ. ನೆಕ್ಸ್ಟ್ ವೀಡಿಯೋ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.